ಇವರ ಇಲ್ಲಿ ನಾವು ಇದುವರೆಗೆ ಏನು ಕಲ್ತಿದ್ದೀವೋ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಫ್ ಎಕ್ಸ್ಪ್ರೆಷನ್ಸ್, ಈಕ್ವೇಷನ್ಸ್ ಅವೆಲ್ಲ ಕಂಬೈನ್ ಮಾಡಿ ಇಲ್ಲೊಂದು ಟಾಪಿಕ್ ಇದೆ. ಇಲ್ಲಿ ಏನು ಮಾಡ್ತಾ ಇದ್ದೀವಿ, 2 ಈಕ್ವೇಷನ್ ಇದೆ, ಅದನ್ನು ನಾವು ಮಲ್ಟಿಪ್ಲೈ ಮಾಡಿ ಆಮೇಲೆ ಆ್ಯಡ್ ಮಾಡ್ತಾ ಇದ್ದೀವಿ. ಮತ್ತೊಂದರಲ್ಲಿ ಮಲ್ಟಿಪ್ಲೈ ಮಾಡಿ ಮತ್ತೆ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸರಿನಾ? ಸೊ ಮೊದಲನೇದಾಗಿ ಯಾವುದೇನೇ ಒಂದು ಈಕ್ವೇಷನ್ ಕೊಟ್ಟಾಗ ಅದು ಒಂದು ನಾರ್ಮಲ್ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಎಲ್ಲ ಟರ್ಮ್ಸ್, ಲೈಕ್ ಟರ್ಮ್ಸ್ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಾಂದ್ರೆ ರೈಟ್ ಹ್ಯಾಂಡ್ ಸೈಡ್ ಇರಬೇಕು. ಇವಾಗ ಏನು ಮಾಡ್ತೀನಿ ನಾನು ಅಂತ ಹೇಳಿದ್ರೆ, ಈ +4 ಇತ್ತು ನೋಡಿ, ಇದು ಟ್ರಾನ್ಸ್ಪೋಸ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರ್ಕೊಂತ ಇದೀನಿ. ಏನಕ್ಕೆ ಅಂತ ಹೇಳಿದ್ರೆ ಎರಡನೇ ಈಕ್ವೇಷನ್ ಅಲ್ಲಿ ಎಕ್ಸ್ ಮತ್ತೆ ವೈ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ, ಹಾಗಾಗಿ ಇದನ್ನು ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರ್ಕೊಂತ ಇದೀನಿ. ಮತ್ತೆ ಕಾನ್ಸ್ಟೆಂಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರಬೇಕು. ಇದು ನಮ್ಮ ಗಿವನ್. ಇವಾಗ ಈಕ್ವೇಷನ್ 1, ಈಕ್ವೇಷನ್ 2 ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಈಕ್ವೇಷನ್ 1 2 ಜೊತೆ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿ ಅದನ್ನ ಮಾಡೋಣ. 3x minus 4y is equal to 2 times of -1. ಬ್ರಾಕೆಟ್ಸ್ ಉಪಯೋಗಿಸೋದು ಮರಿಬೇಡಿ. 6x minus 8y is equal to -2. ಮುಂದಿನ ಭಾಗ 3 times of equation 2 ಇಲ್ಲಿ 6x plus 3y is equal to 30 ಆಗ್ತಾ ಇದೆ ಅಲ್ವಾ. ಕೊನೆಯದಾಗಿ ಇವೆರಡು ಉತ್ತರನ ಆ್ಯಡ್ ಮಾಡಬೇಕು. ಸೊ 6x minus 8y is equal to -2. 6x plus 3y is equal to +30. ಸೊ ಆ್ಯಡ್ ಮಾಡೋದಕ್ಕೆ ಇದನ್ನ ಎಕ್ಸ್ ಮತ್ತೆ ವೈ ಮತ್ತೆ ಕಾನ್ಸ್ಟೆಂಟ್ ಒಂದೇ ಸಿಂಗಲ್ ಲೈನ್ ಅಲ್ಲಿ ಇಟ್ಟು ಮೇಲ್ಗಡೆ ಕೆಳಗಡೆ ಬರ್ಕೊಂಡಿದ್ದೀನಿ. ಇವಾಗ ಏನಿದ್ರು ನಾರ್ಮಲ್ ಅಡಿಷನ್. ಸೊ 12 ಇದು -5y ಇದು 28. ಮರಿಬೇಡಿ, ಲೈಕ್ ಟರ್ಮ್ಸ್ ಹೇಗೆ ಆ್ಯಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು ಇದನ್ನು ಕಲಿಯಬೇಕು. ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಸಿಕ್ ನೋಡಿ ಇದನ್ನು ಶುರು ಮಾಡಿ. ಮುಂದಿನ ಪ್ರಶ್ನೆ, ಇಲ್ಲೂ ಕೂಡ ಅದೇ ಈಕ್ವೇಷನ್ಸ್ ಅದನ್ನ ಬೇರೆ ಪ್ರೊಸೆಸ್ ಥ್ರೂ ಕ್ಯಾರಿ ಮಾಡ್ತಾ ಇದ್ವಿ. ಮೊದಲನೇದಾಗಿ ಈಕ್ವೇಷನ್ 1 ಮತ್ತೆ 2 ಬರ್ಕೊಳ್ಳಿ. ಈಕ್ವೇಷನ್ 1 3x minus 4y is equal to -1. 2 plus 2x plus 1y is equal to +10. ಒಂದು ಫಾರ್ಮ್ಯಾಟ್ ಅಲ್ಲಿ ಬರ್ಕೊಳ್ಳಿ. ಏನಂತ ಹೇಳಿದ್ರೆ ಎಕ್ಸ್ ಅಂಡ್ ವೈ ಒಂದೇ ಸೈಡ್ ಅಲ್ಲಿ ಇದ್ದು ಕಾನ್ಸ್ಟೆಂಟ್ ಮತ್ತು ಅದನ್ನು ಕೂಡ ಒಂದೇ ಸೈಡ್, ಎಲ್ಲ ಒಂದೇ ಸೈಡ್ ಅಲ್ಲಿ ಇರಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಾಂದ್ರೆ ರೈಟ್ ಹ್ಯಾಂಡ್ ಸೈಡ್. ಇದನ್ನ ಇವಾಗ ನಾವು ಮಲ್ಟಿಪ್ಲೈ ಮಾಡೋಣ. 3 times of equation 2. ಸೊ equation 1 ಇದು, equation 2 ಇದು. ಸೊ 2 ಅಂತ ಹೇಳಿದ್ರೆ 2x plus 1y is equal to 3 times of 10. ಸೊ ಇದು 6x plus 3y is equal to 30 ಆಗುತ್ತೆ. ಈಕ್ವೇಷನ್ 2 ಅಲ್ಲಿ 2 times of ಅಂದ್ರೆ ಎರಡನೇ ಪಾರ್ಟ್ ಅಲ್ಲಿ 2 times of the first equation 3x plus minus 4y is equal to 2 times of -1. ಇಲ್ಲಿ ನೋಡ್ಬೋದು ನಾವು ಮೊದಲನೇದಾಗಿ ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಷನ್ ಬಗ್ಗೆ ಯೋಚನೆ ಮಾಡ್ತಾರೆ. ಇವಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅದನ್ನ ಇವೆಲ್ಲ ಸ್ಟೆಪ್ ಆದ್ಮೇಲೆ ನೋಡ್ತೀನಿ. ಸೊ ಇಲ್ಲಿ 6x minus 8y is equal to -2 ಆಗುತ್ತೆ. ಸರಿನಾ? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ ಇದು ಬಂತು ಉತ್ತರ. ಇವಾಗ ಇಲ್ಲಿ ಹುಷಾರಾಗಿ ಮಾಡಬೇಕು. ಇದನ್ನೆಲ್ಲ ಬರ್ಕೊಂತೀರಾ. ಇದು ನಮ್ಮ 3 times of equation 2, 2 times of equation 1, 6x minus 8y is equal to -2. ಇಲ್ಲಿ ವ್ಯತ್ಯಾಸ ಏನಂತ ಹೇಳಿದ್ರೆ ಇದಕ್ಕೂ ಸಬ್ಟ್ರಾಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ
ಯಾವುದನ್ನ ಸೆಕೆಂಡ್ ಈಕ್ವೇಷನ್ ನೆಗೆಟಿವ್ ಆಫ್ ಸೆಕೆಂಡ್ ಈಕ್ವೇಷನ್ ಫಸ್ಟ್ ಈಕ್ವೇಷನ್ ಆಗಬೇಕು. 2 ಟೈಮ್ಸ್ ಆಫ್ ಫಸ್ಟ್ ಈಕ್ವೇಷನ್. ನೆಗೆಟಿವ್ ಆಫ್ 2 ಟೈಮ್ಸ್ ಆಫ್ ಫಸ್ಟ್ ಈಕ್ವೇಷನ್ ಅಂತ ಹೇಳಿದ್ರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಇದು 0 ಆಗುತ್ತೆ, ಇದು 11 ಆಗುತ್ತೆ, ಇದು 32 ಆಗುತ್ತೆ. ಅಷ್ಟೇ, ಇನ್ನೇನಿಲ್ಲ. ಇದು ನಿಮ್ಮ ಅಡಿಷನ್ ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಷನ್ ಏನು ಮಾಡಿದ್ರೆ ಯಾವ ಈಕ್ವೇಷನ್ ನೆಗೆಟಿವ್ ಆಫ್ ದಟ್ ಈಕ್ವೇಷನ್ ತೊಗೊಬೇಕೋ ಅದರಲ್ಲಿರೋ ಟರ್ಮ್ಸ್ದು ಸೈನ್ ಚೇಂಜ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಇದನ್ನ ನೀವು ಪಾಲಿನಾಮಿಯಲ್ ಡಿವಿಷನ್ ಅಲ್ಲೂ ಕೂಡ ನೋಡಿದ್ದೀರಾ. ಸೊ ಹಾಗೆ ಯೋಚನೆ ಮಾಡ್ಬೋದು.